120 ರಣಧೀರರು ವರ್ಸಸ್ 3000 ಚೀನಿ ಸೈನಿಕರು. ಜಗತ್ತಿನ ಮಿಲಿಟರಿ ಇತಿಹಾಸವನ್ನೇ ಬೆರಗುಗೊಳಿಸಿದ ರೇಜಾಂಗ್ ಲಾ ಕದನ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರವಿ ಹುಗಾರ್. ಜಗತ್ತಿನ ಮಿಲಿಟರಿ ಇತಿಹಾಸದಲ್ಲಿ ಎಷ್ಟೋ ಯುದ್ಧಗಳು ನಡೆದಿವೆ. ಆದರೆ 120 ಜನ ಭಾರತೀಯ ಸೈನಿಕರು ಸೇರಿ 3000 ಶತ್ರು ಸೈನಿಕರನ್ನ ಬೆಚ್ಚಿ ಬೀಳಿಸಿದ ಕತೆ ನಿಮಗೆ ಗೊತ್ತಾ? ಅದು ಕೇವಲ ಯುದ್ಧವಲ್ಲ, ಅದು ಭಾರತೀಯ ವೀರರ ರಕ್ತದಲ್ಲಿ ಬರೆದ ಶೌರ್ಯದ ಮಹಾಕಾವ್ಯ. ಇದು ನಾವು ಮಾತಾಡ್ತಿರೋದು 1962ರ ಆ ರೋಚಕ ಬ್ಯಾಟಲ್ ಆಫ್ ರೇಜಾಂಗ್ ಲಾ ಬಗ್ಗೆ. 1962ರ ನವೆಂಬರ್ 18ರಂದು ಲಡಾಖ್ನ ಕೊರೆಯುವ ಚಳಿಯಲ್ಲಿ ಸಮುದ್ರ ಮಟ್ಟದಿಂದ 18,000 ಅಡಿ ಎತ್ತರದಲ್ಲಿ ಮೇಜರ್ ಶೈತಾನ್ ಸಿಂಗ್ ಅವರ ನೇತೃತ್ವದ ಚಾರ್ಲಿ ಕಂಪನಿ ಸನ್ನದ್ಧವಾಗಿ ನಿಂತಿತು. ಎದುರಿಗೆ ಇದ್ದದ್ದು ಮಿಡತೆಗಳ ಹಿಂಡಿನಂತೆ ನುಗ್ಗಿ ಬರುತ್ತಿದ್ದ ಸುಮಾರು 3,000 ಚೀನಿ ಸೈನಿಕರು. ಆದರೆ ನಮ್ಮ ಸೈನಿಕರ ಸ್ಥಿತಿ ಹೇಗಿತ್ತು ಗೊತ್ತಾ? ಅವರಿಗೆ ಮೈ ಮುಚ್ಚಿಕೊಳ್ಳಲು ಬೆಚ್ಚನೆ ಬಟ್ಟೆಗಳಿರಲಿಲ್ಲ, ಹೊಟ್ಟೆ ತುಂಬ ಊಟವಿರಲಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಚೀನಿಯರ ಹತ್ತಿರ ಇದ್ದಷ್ಟು ಆಧುನಿಕ ಮದ್ದು ಗುಂಡುಗಳು ಇರಲಿಲ್ಲ. ಆದರೆ ಅವರ ಎದೆಯಲ್ಲಿ ಕಿಚ್ಚಿನಂತೆ ಉರಿಯುತ್ತಿತ್ತು ಮಾತೃಭೂಮಿ ಮೇಲಿನ ಅಭಿಮಾನ. ಶೇತಾನ್ ಸಿಂಗ್ ತನ್ನ ತಂಡದೊಂದಿಗೆ ಚೀನಿಯರ ಪ್ರತಿಯೊಂದು ಆಕ್ರಮಣವನ್ನು ಎದುರಿಸಿದರು. ಒಂದೊಂದು ಗುಂಡಿಗೂ ಒಬ್ಬೊಬ್ಬ ಶತ್ರು ಸೈನಿಕನನ್ನ ಬಲಿ ಪಡೆದರು. ಕೊನೆಗೆ ಮತ್ತು ಗುಂಡುಗಳು ಖಾಲಿಯಾದಾಗ ಕೈಯಲ್ಲಿ ಹಿಡಿದಿದ್ದ ಬಯೋನೇಟರ್ಗಳಿಂದಲೇ ಶತ್ರುಗಳನ್ನು ಸೆದೆಬಡಿದರು. ಆ ತಂಡದ ಒಬ್ಬ ಸೈನಿಕ ಬದುಕಿ ಬಂದು ಈ ಕಥೆಯನ್ನೆಲ್ಲ ಹೇಳದೇ ಹೋಗಿದ್ದರೆ ಅದು ರೇಜಾಂಗ್ ಲಾದಲ್ಲಿ ನಮ್ಮ ವೀರರು ತೋರಿಸಿದ ಅಪ್ರತಿಮ ಸಾಹಸ ಜಗತ್ತಿಗೆ ತಿಳಿಯುತ್ತಲೇ ಇರಲಿಲ್ಲ. ಸ್ನೇಹಿತರೆ, ಇಂತಹ ಮಹಾನ್ ಬಲಿದಾನದ ಕಥೆಯನ್ನು ತೆರೆ ಮೇಲೆ ತರಲು ಭಾರತೀಯ ಚಿತ್ರರಂಗಕ್ಕೆ ಬರೋಬ್ಬರಿ 60 ವರ್ಷಗಳೇ ಬೇಕಾದವು. ಇತ್ತೀಚೆಗಷ್ಟೇ ಬಿಡುಗಡೆಯಾಗಿರುವ 120 ಬಹದ್ದೂರ್ ಅಂದರೆ 120 ಬಹದ್ದೂರ್ ಎನ್ನುವ ಹಿಂದಿ ಸಿನಿಮಾ ರೋಮಾಂಚಕ ಇತಿಹಾಸವನ್ನು ನಮ್ಮ ಕಣ್ಣೆದುರು ಕಟ್ಟಿಕೊಡುತ್ತದೆ. ಚಿತ್ರ ನೋಡ್ತಾ ಇದ್ರೆ ನಮಗೆ ಅರಿಯದಂತೆ ಕಣ್ಣೀರು ಹರಿಯುತ್ತೆ. 100 ಜನರ ಪ್ರಾಣವನ್ನ ಉಳಿಸಲು